ಕದನ ವಿರಾಮ ಘೋಷಣೆಯಾಗಿದ್ರೂ ಯುದ್ಧದ ಕಾರ್ಮೋಡ ಮಾತ್ರ ಮರೆಯಾಗಿಲ್ಲ. ಹೀಗಾಗಿ ಗಡಿ ಭಾಗಗಳತ್ತ ಸೈನಿಕರ ಜಮಾವಣೆ ಮುಂದುವರೆದಿದೆ. ರಜೆಯಲ್ಲಿದ್ದ ಯೋಧರಿಗೂ ಬುಲಾವ್ ಬಂದಿದೆ. ಇನ್ನು ಕಾಶ್ಮೀರದಲ್ಲಿದ್ದ ರಾಜ್ಯದ ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ. ಕರುನಾಡ ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ವಾಪಸ್. ಕಾಶ್ಮೀರದಿಂದ ಬೆಂಗಳೂರಿಗೆ ಬಂದ 13 ಸ್ಟೂಡೆಂಟ್ಸ್. ಗುಂಡಿನ ಮೊರೆತ, ಶೆಲ್ ದಾಳಿ, ಕ್ಷಣ ಕ್ಷಣಕ್ಕೂ ಆತಂಕ, ಕ್ಷಣ ಕ್ಷಣಕ್ಕೂ ಭಯ. ಜೀವಂತವಾಗಿ ತವರಿಗೆ ಹೋಗ್ತೀವೋ ಇಲ್ವೋ ಅನ್ನೋ ಆತಂಕ ಎಲ್ಲರನ್ನೂ ಕಾಡಿತ್ತು. ಕಾಶ್ಮೀರದಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ ಹೋಗಿದ್ದ ರಾಜ್ಯದ ವಿದ್ಯಾರ್ಥಿಗಳು ಯುದ್ಧ ಭೀತಿ ಬಳಿಕ ಕಂಗಾಲಾಗಿದ್ರು. ಅದೇ ಸ್ಟೂಡೆಂಟ್ಸ್ ಇಂದು ಸುರಕ್ಷಿತವಾಗಿ ತವರಿಗೆ ಮರಳಿದ್ದಾರೆ. ಕಾಶ್ಮೀರದ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡ್ತಿದ್ದ ರಾಜ್ಯದ 20 ವಿದ್ಯಾರ್ಥಿಗಳ ಪೈಕಿ 5 ಮೊದಲೇ ಬಂದಿದ್ರು. ಉಳಿದ 15 ವಿದ್ಯಾರ್ಥಿಗಳ ಪೈಕಿ 2 ಅಲ್ಲೇ ಉಳಿದಿದ್ದು 13 ಮಂದಿ ಇಂದು ಬೆಂಗಳೂರು ವಿಮಾನ ನಿಲ್ದಾಣ ಮೂಲಕ ತವರಿಗೆ ವಾಪಸ್ಸಾಗಿದ್ದಾರೆ. ಇನ್ನು ಕಾಶ್ಮೀರದಿಂದ ದೆಹಲಿಗೆ ಬಂದಿದ್ದವರಿಗೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಉಳಿದುಕೊಳ್ಳಲು ರಾಜ್ಯ ಸರ್ಕಾರ ವ್ಯವಸ್ಥೆ ಮಾಡಿದರೆ, ದೆಹಲಿಯಿಂದ ಬೆಂಗಳೂರಿಗೆ ಬರಲು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿಮಾನ ಟಿಕೆಟ್ ಬುಕ್ ಮಾಡಿಸಿ ನೆರವಾಗಿದ್ರು. ಜಮ್ಮು ಯೂನಿವರ್ಸಿಟಿ ಮೇಲೆ ಅಟ್ಯಾಕ್ ಆಗ್ತು ಅಂತ ನ್ಯೂಸ್ ಬಂತು. ಆವತ್ತಿಂದ ನಮಗೆ ತುಂಬ ಭಯ ಆಗೋಕ್ಕೆ ಸ್ಟಾರ್ಟ್ ಮಾಡ್ತು. ಆವಾಗಿಂದ ಅವರು ಬ್ಲಾಕ್ಔಟ್ ಅಂತ ಆಗಲಿ, ನೆಟ್ವರ್ಕ್ ತೆಗಿಯೋದು ಈ ಥರ ಎಲ್ಲ ಮಾಡ್ತಿದ್ರು. ನೈಟೆಲ್ಲ ಲೈಟ್ ಆನ್ ಮಾಡಬೇಡ್ರಿ, ಸ್ಕ್ರೀನ್ ಹಾಕ್ರಿ ರೂಮ್ಗಳ್ದು ಅಂತೆಲ್ಲ ಮಾಡ್ತಿದ್ರು. ನಾವು ಹಾಸ್ಟೆಲಲ್ಲಿ ಇರಬೇಕಾದ್ರೆ ತುಂಬ ಭಯ ಆಗುತ್ತೆ ಸರ್. ಅದು ಎಚ್.ಡಿ. ಕುಮಾರಸ್ವಾಮಿ ಅವ್ರ ಕಡೆಯಿಂದ ನಮಗೆ ಸಹಾಯ ಸಿಕ್ತು. ಅವರು ಹುಷಾರಿಲ್ಲ ಅಂದ ಕಾರಣದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲನೂ ಲೀಡ್ ತಗೊಂಡು ನಮ್ಮನ್ನ ಅಲ್ಲಿಂದ ಇಲ್ಲಿವರೆಗೂ ಬರೋಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಮಗಳ ಜವಳ ಕಾರ್ಯಕ್ಕೆ ಬಂದಿದ್ದ ಯೋಧ ವಾಪಸ್. ಭಾರತ ಪಾಕ್ ನಡುವೆ ಕದನ ವಿರಾಮ ಘೋಷಣೆಯಾಗಿದ್ರು ಯೋಧರಿಗೆ ಮಾತ್ರ ಬುಲಾವ್ ಬರುತ್ತಲೇ ಇದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಂಚಿನಾಳ ಗ್ರಾಮದ ಯೋಧ ಮುತ್ತಪ್ಪ ಮಗಳ ಜವಳ ಕಾರ್ಯಕ್ಕೆ ಅಂತ ಊರಿಗೆ ಬಂದಿದ್ದ. ಅದೇ ಯೋಧನಿಗೆ ಸೇನೆಯಿಂದ ಬುಲಾವ್ ಬರ್ತಿದ್ದಂತೆ ನಿನ್ನೆ ರಾತ್ರಿ ಸೇನೆಗೆ ಮರಳಿದ್ದಾರೆ. ಈ ವೇಳೆ ಯೋಧನಿಗೆ ಮಾಲಾರ್ಪಣೆ ಮಾಡಿ ಕೇಕ್ ಕಟ್ ಮಾಡಿ ಬೀಳ್ಕೊಟ್ರು. ಇತ್ತ ತುಮಕೂರು ಜಿಲ್ಲೆ ಗುಬ್ಬಿಯ ಬಿಎಸ್ಎಫ್ ಯೋಧ ವೇಣುಗೋಪಾಲ್ ರಜೆ ಪಡೆದು ಊರಿಗೆ ಬಂದಿದ್ರು. ಬುಲಾವ್ ಬರ್ತಿದ್ದಂತೆ ರಜೆ ಕ್ಯಾನ್ಸಲ್ ಮಾಡಿಕೊಂಡು ಕರ್ತವ್ಯಕ್ಕೆ ಮರಳಿದ್ರು. ಬ್ಯೂರೋ ರಿಪೋರ್ಟ್, TV9